ನಾವು ಈಗ ನೋಡ್ತಕ್ಕಂಥದ್ದು ಮೂರನೇ ಒಂದು ಸಾಮ್ರಾಜ್ಯ, ಅದುವೇ ಗಂಗರು. ತಲಕಾಡಿನ ಒಂದು ಗಂಗರು ಅಂತ ಕರೀತಾ ಹೋಗ್ತೀವಿ. ನಮ್ಮ ಕರ್ನಾಟಕದ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಬನವಾಸಿ ಕದಂಬ ಹಿಡಿದು ಹೊಯ್ಸಳಸ್ ಬರೋ ತನಕ ಪ್ರತಿಯೊಬ್ಬರು ಒಂದೊಂದು ಓಕೆ ಡಿಸ್ಟಿಂಗ್ ಫೀಚರ್ ಕೊಡ್ತಾ ಹೋಗಿದ್ದೀವಿ. ಈಗ ಫಸ್ಟ್ ಈಗ ಬನವಾಸಿಯ ಒಂದು ಕದಂಬರು ಏನಕ್ಕೆ ಸ್ಪೆಷಾಲಿಟಿ, ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಕನ್ನಡದ ಮನೆತನ ಯಾವುದು ಅಂತ ಕೇಳಿದ್ರೆ ನಾವು ಆನ್ಸರ್ ಮಾಡೋದು ಅದು ಬನವಾಸಿಯ ಒಂದು ಕದಂಬರು ಅಂತ ಏನ್ ಮಾಡ್ತೀವಿ, ಆನ್ಸರ್ ಮಾಡ್ತೀವಿ. ಅದೇ ರೀತಿಯಾಗಿ ಎರಡನೇದು ಇವಾಗ ಏನು ಅಂತಂದ್ರೆ ತಲಕಾಡಿನ ಗಂಗರು. ಕರ್ನಾಟಕದಲ್ಲಿ ಅತ್ಯಂತ ಒಂದು ದೀರ್ಘಕಾಲಾವಧಿ ಆಳ್ವಿಕೆ ಮನೆತನ ಯಾವುದು ಅಂತ ಕೇಳಿದ್ರೆ ಅದುವೇ ನಾವು ತಲಕಾಡಿನ ಒಂದು ಗಂಗರು ಅಂತ ಕರೀತಾ ಹೋಗ್ತೀವಿ. ಇಯರ್ ಬಂದು ಕ್ರಿಸ್ತಕ 350ರಿಂದ 1004 ಅಂತ ಕರಿತೀವಿ. ಬಟ್ ಈ 350ರಿಂದ 1004ರವರೆಗೆ ಇಲ್ಲೇನು ಅಂತಂದ್ರೆ ಸ್ವಲ್ಪ ವರ್ಷಗಳ ಕಾಲ ಏನ್ ಮಾಡ್ತಾರೆ, ರಾಜರಾಗಿದ್ರು. ಇನ್ನು ಬಹುಪಾಲು ಭಾಗ ಏನ್ ಮಾಡ್ತಾರೆ, ಸಾಮಂತರಾಗಿ ಇಲ್ಲಿ ತಮ್ಮ ಕಾರ್ಯವನ್ನ ಇಲ್ಲಿ ನಿರ್ವಹಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಹಾಗಿದ್ರೆ ಇವರ ಒಂದು ಮೂಲ ಒಂದು ಪ್ರೈಮರಿ ಇನ್ಫಾರ್ಮೇಶನ್ಸ್ ನೋಡೋದಾದ್ರೆ, ಫೌಂಡರ್ಸ್ ಬಂದ್ರು. ಎಗೇನ್ ನಾವ್ ಹೇಗೆ ವಿಜಯನಗರದ ಒಂದು ಫೌಂಡರ್ಸ್ ಹರಿಹರ ಮತ್ತೆ ಬುಕ್ಕ ಅಂತ ಕರಿತೀವಲ್ವಾ, ಇಲ್ಲೂ ಕೂಡ ಅಷ್ಟೇ ದಡಿಗ ಮತ್ತೆ ಮಾಧವ, ಅಥವಾ ದಡಿಗ ಮತ್ತೆ ಕೊಂಗಣಿ ವರ್ಮ. ಮಾಧವನ್ನ, 1ನೇ ಮಾಧವನ್ನ ನಾವು ಕೊಂಗಣಿ ವರ್ಮ ಅಂತೇಳಿ ಕರೀತಕ್ಕಂಥದ್ದು. ಇವರ ಒಂದು ರಾಜಧಾನಿ ತಲಕಾಡು. ಬಟ್ ಮೊಟ್ಟ ಮೊದಲ ರಾಜಧಾನಿ ಏನಾಗಿತ್ತು ಅಂತಂದ್ರೆ ಕೋಲಾಲ, ಅಂದ್ರೆ ಇವತ್ತಿನ ಒಂದು ಕೋಲಾರ ಅಂತ ಕರಿತೀವಿ. ಅಲ್ಲಿಂದ ಮೊನ್ನೆ ಶಿಫ್ಟ್ ಆಗ್ತಾರೆ ಬೆಂಗಳೂರಿನ ಒಂದು ನೆಲಮಂಗ್ಲ. ಅಲ್ಲಿಂದ ಏನ್ ಮಾಡ್ತಾರೆ, ಮಾಕೊಂದಕ್ಕೆ ಹೋಗ್ತಾರೆ ತುಮಕೂರಿಗೆ. ಅಲ್ಲಿಂದ ಏನ್ ಮಾಡ್ತಾರೆ, ಸೊ ತಲಕಾಡಿಗೆ ಇಲ್ಲಿ ಫೈನಲ್ ಆಗಿ ಶಿಫ್ಟ್ ಆಗ್ತಕ್ಕಂಥದ್ದು. ಇವರ ಒಂದು ರಾಜ ಲಾಂಛನ ಒಂದು ಮದಗಜ ಅಂತ ಕರೀತಾ ಹೋಗ್ತೀವಿ. ಇನ್ನು ಆಡಳಿತ ಭಾಷೆಗಳು ಬಂದು ಕನ್ನಡ ಮತ್ತೆ ಸಂಸ್ಕೃತ ಆಡಳಿತ ಭಾಷೆಗಳಾಗ್ತಾ ಹೋಗಿದ್ವು. ಅಂಡ್ ಇವರ ಒಂದು ಮೇಜರ್ ಹೇಳ್ತಕ್ಕಂಥ ಕಂಟೆಂಪರರಿ ಸಮಕಾಲೀನ ಅಂತ ಕರೆದಾಗ ಕದಂಬರಿದ್ರು, ಬಾದಾಮಿ ಚಾಲುಕ್ಯರಿದ್ರು, ರಾಷ್ಟ್ರಕೂಟರು ಕೂಡ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ರು ಅತ್ಯಂತ ದೀರ್ಘಕಾಲ ಏನು ಆಳ್ವಿಕೆ ಮಾಡಿದ್ರು ಅಂತಂದ್ರೆ ಕದಂಬರಿದ್ದಾಗ್ಲೂ ಇದ್ದು, ಬಾದಾಮಿ ಚಾಲುಕ್ಯರಿದ್ದಾಗೂ ಇದ್ರು, ರಾಷ್ಟ್ರಕೂಟರಿದ್ದಾಗಲೂ ಕೂಡ ಇಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ನಾವು ಗಂಗರನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಇವರ ಒಂದು ಹಿಂದಿನ ಒಂದು ರಾಜವಂಶ ಯಾವ್ದಾಗಿತ್ತು, ಶಾತವಾಹನರಾಗಿದ್ರು. ಇವರ ಉತ್ತರಾಧಿಕಾರಿ ಯಾರು ಬರ್ತಾರೆ, ಚೋಳ ರಾಜವಂಶದಲ್ಲಿ ಬರ್ತಕ್ಕಂಥದ್ದು. ನಮ್ಮ ಕರ್ನಾಟಕ ಇತಿಹಾಸದಿಂದ ಬಂದಾಗ ಇವರ ಒಂದು ಉತ್ತರದವರು ಯಾರು, ಒಂದು ಚೋಳ ರಾಜವಂಶ ಬರ್ತಾರೆ, ಅಥವಾ ಕಲ್ಯಾಣಿಯ ಒಂದು ಚಾಲುಕ್ಯರು ನಾವಿಲ್ಲಿ ನೋಡ್ತಕ್ಕಂಥದ್ದು. ಸೊ ಇದಿಷ್ಟು ಕೂಡ ನಮ್ಮ ತಲಕಾಡಿನ ಒಂದು ಗಂಗರ ಬಗ್ಗೆ ಒಂದು ಪ್ರೈಮರಿ ಇನ್ಫಾರ್ಮೇಶನ್. ಈಗ ಅವ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಇನಿಷಿಯಲ್ ಆಗಿ ಏನು ಅಂತಂದ್ರೆ, ಕರ್ನಾಟಕದ ಒಂದು ಉತ್ತರ ಒಂದು ಭಾಗದಲ್ಲಿ ಯಾರು ಬನವಾಸಿಯ ಕದಂಬರ ಆಳ್ವಿಕೆ ಮಾಡ್ತಾ ಇದ್ರೆ, ಅದೇ ಸಂದರ್ಭದಲ್ಲಿ ದಕ್ಷಿಣವನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಈ ತಲಕಾಡಿನ ಒಂದು ಗಂಗರ ಆಳ್ವಿಕೆ ಮಾಡ್ತಾ ಇದ್ರು. ಇವರು ಮೂಲತಃ ಒಂದು ಕೃಷಿ ಪಂಗಡಕ್ಕೆ ಇಲ್ಲಿ ಸೇರಿರ್ತಕ್ಕಂಥವ್ರು. ದೇ ಆರ್ ನೇಟಿವ್ ಟು ದ ಕರ್ನಾಟಕ. ಮೂಲತಃ ಇವರು ಕನ್ನಡದವರೇ ಆಗಿದ್ರು. ಸೊ ಕರ್ನಾಟಕದಲ್ಲಿ ಬನವಾಸಿ ಕದಂಬ ಶಾತವಾಹನ ಇರೋ ಸಂದರ್ಭದಲ್ಲಿ ಇವರು ಕೃಷಿಕರ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ನಂತರದಲ್ಲಿ ಬನವಾಸಿ ಕದಂಬರಿರೋ ಸಂದರ್ಭದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ತಮ್ಮ ಸಾಮ್ರಾಜ್ಯನಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸ್ಥಾಪನೆಯಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಇವರಿಗೆ ದಡಿಗ ಮತ್ತೆ ಮಾಧವರಿಗೆ ಯಾರಪ್ಪ ಒಂದು ಪ್ರೇರೇಪಣೆ ನೀಡ್ತಕ್ಕಂಥಂದ್ರೆ, ಸಿಂಹನಂದಿ ಅಂತಕ್ಕಂಥ ಒಬ್ಬ ಜೈನ ಮುನಿ. ಅವರು ಒಂದೇನ್ ಮಾಡ್ತಾರೆ, ಪ್ರೇರೇಪಣೆ ನೀಡ್ತಾರೆ. ಆ ಪ್ರೇರೇಪಣೆಯನ್ನು ತಗೊಂಡೇನ್ ಮಾಡ್ತಾರೆ, ಈ ತಲಕಾಡಿನ ಗಂಗರು ಏನ್ ಮಾಡ್ತಾರೆ, ತಮ್ಮ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಂಡ್ ಗಂಗರು ಇವರು ಕೂಡ ಮೂಲತಃ ಒಂದು ಜಾನವಿಯ ಕುಲ, ಕನ್ವಯನ ಗೋತ್ರಕ್ಕೆ ಇಲ್ಲಿ ಸೇರಿರ್ತಕ್ಕಂಥವ್ರು. ಮೇಜರ್ ಆಗಿ ಸೂರ್ಯವಂಶ ಆಗಿರ್ತಕ್ಕಂಥ ಇಕ್ವಾಕ್ಷು ಅಂತ ಕರಿತೀವಿ. ಆ ಇಕ್ವಾಕ್ಷ ಅಂತಕ್ಕಂಥ ಒಂದು ಸೂರ್ಯವಂಶಕ್ಕೆ ಇಲ್ಲಿ ಸೇರಿರ್ತಕ್ಕಂಥವ್ರು. ಅಂಡ್ ಆಗ್ಲೇ ಹೇಳಿದಾಗೆ ಆ ಸ್ಟಾರ್ಟಿಂಗ್ ಅಲ್ಲಿ ಕೋಲಾರ ಅಥವಾ ಕೋಲಾರದಿಂದ ಇಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ನಂತರದಲ್ಲಿ ಶಿಫ್ಟ್ ಆಗ್ತಾರೆ, ಮೊನ್ನೆ ಬೆಂಗಳೂರು ಗ್ರಾಮಾಂತರ ಶಿಫ್ಟ್ ಆಗ್ತಾರೆ ನೆಲಮಂಗ್ಲಕ್ಕೆ. ಅಲ್ಲೇನ್ ಮಾಡ್ತಾರೆ, ಮಾಕೊಂದ ತುಮಕೂರು ಶಿಫ್ಟ್ ಆಗ್ತಾರೆ. ಫೈನಲ್ ಆಗಿ ಮೈಸೂರಿನ ಒಂದು ತಲಕಾಡಿಗೆ ಇಲ್ಲಿ ಶಿಫ್ಟ್ ಆಗ್ತಕ್ಕಂಥದ್ದು. ಅಂಡ್ ಇವರ ಒಂದು ಸಾಮ್ರಾಜ್ಯ ನೋಡೋದಾದ್ರೆ, ಸೊ ಉತ್ತರದಲ್ಲಿ ಕೋಲಾರ, ದಕ್ಷಿಣದಲ್ಲಿ ಒಂದು ಸೇಲಂ ಮತ್ತೆ ಮದ್ರಾಸ್ವರೆಗೆ ಸೇಲಂ ಮತ್ತೆ ಕೊಯಂಬತ್ತೂರ ಬರ್ತಾರೆ. ಅದೇ ರೀತಿಯಾಗಿ ಸೊ ಪೂರ್ವದಲ್ಲಿ ಮದ್ರಾಸ್ ಅಂಡ್ ಪಶ್ಚಿಮದಲ್ಲಿ ನಮ್ಮ ಒಂದು ಅರಬ್ಬಿ ಸಮುದ್ರದವರೆಗೆ ಕೂಡ ಏನ್ ಮಾಡ್ತಾರೆ, ತಮ್ಮ ಸಾಮ್ರಾಜ್ಯವನ್ನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಕೆಲವೊಂದು ಶಾಸನಗಳಲ್ಲಿ ನಾವು ಗಂಗರನ್ನ ಏನಂತ ಉಲ್ಲೇಖ ಮಾಡಿದೀವಿ ಅಂತಂದ್ರೆ, ಕೊಂಗಣಿಯ ಒಂದು ಮತ ಅರಸರು ಅಂದ್ರೆ ಸೊ ಕೊಂಗರು ಅಂತ ಕರೀತಾ ಹೋಗ್ತೀವಿ. ತಮಿಳಿನ ಶಾಸನದಲ್ಲಿ ಕೊಂಗರು ಅಂತಂದ್ರೆ ಅವರ ಒಂದು ಲೋಕಲ್ ಶಾಸನಗಳಲ್ಲಿ ನಾವು ಕೊಂಗರು ಅಂತ ಕರಿತೀವಿ ತಮಿಳಿಯನ್ಸ್ನ. ಸೊ ಇಲ್ಲಿ ಕೊಂಗಣಿಯ ಮತ ಅರಸರು ಅಂದ್ರೆ ಇವ್ರು ಕ್ಲೇಮ್ ಮಾಡ್ಕೊಳ್ತಿರೋದು ಅಂತಂದ್ರೆ, ತಲಕಾಡಿನ ಗಂಗರು ಮೂಲತಃ ಒಂದು ತಮಿಳುನಾಡರಾಗಿದ್ರು. ಅದಕ್ಕೋಸ್ಕರನೇ ನಾವು ಈ ರಾಜರನ್ನ ಕೊಂಗಣಿಯ ಒಂದು ಮತ ಅರಸರು ಅಂತನೂ ಕೂಡ ಏನ್ ಮಾಡ್ತಾರೆ, ಉಲ್ಲೇಖ ಮಾಡ್ತಾ ಹೋಗ್ತಾರೆ.
ಈ ದಡಿಗ ಮತ್ತೆ ಮಾಧವರಿಗೆ ಸಿಂಹನಂದಿ ಅಂತಕ್ಕಂಥ ಒಬ್ಬ ಜೈನ ಮುನಿ ಸಿಗ್ತಾರೆ. ಆ ಜೈನ ಮುನಿ ಸಿಕ್ಕಾಗ ಅಲ್ಲಿರ್ತಕ್ಕಂಥ ಒಂದು ಪದ್ಮಾವತಿ ದೇವಿ ಅಂತ ಕರಿತೀವಿ, ಪದ್ಮಾವತಿ ದೇವಿ ಬಳಿ ಇರ್ತಕ್ಕಂಥ ಒಂದು ಖಡ್ಗವನ್ನ ಏನ್ ಮಾಡ್ತಾರೆ, ಸೊ ಈ ಒಂದು ದಡಿಗನೆ ಕೊಡ್ತಾರೆ. ದಡಿಗನೆ ಕೊಟ್ಟು ಆ ಕಲ್ಲನ್ನ ಏನ್ ಮಾಡ್ತಾರೆ, 2 ಹೋಳಗ್ ಮಾಡಕ್ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ದಡಿಗ ಏನ್ ಮಾಡ್ತಾನೆ, ಆ ಒಂದು ಕಲ್ಲನ್ನ 2 ಹೋಳಾಗಿ ಹೋಳ್ ಮಾಡ್ತಾರೆ. ಒಂದು ಕಲ್ಲನ್ನ 2 ಹೋಳ್ ಮಾಡ್ತಾರೆ. ಅದಾದ್ಮೇಲೆ ಸಿಂಹನಂದಿ ಏನ್ ಮಾಡ್ತಾರೆ, ಇವರಿಗೆ ಪ್ರೇರೇಪಣೆ ನೀಡಿ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡ್ಲಿಕ್ಕೆ ಇಲ್ಲಿ ಸಹಾಯವನ್ನು ಕೂಡ ಇಲ್ಲಿ ನೀಡ್ತಕ್ಕಂಥದ್ದು. ಇದಿಷ್ಟು ಕೂಡ ನಮಗೊಂದು ಪ್ರೈಮರಿ ಇನ್ಫಾರ್ಮೇಶನ್ಸ್. ಸೊ ಇಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸರು ಯಾರೆಲ್ಲ ಬರ್ತಾ ಹೋಗ್ತಾರೆ. ಸೊ ಮೊದಲನೇ ಬರ್ತಕ್ಕಂಥ ಮಾಧವ ಬರ್ತಾರೆ. ಮಾಧವ ನಂತರದಲ್ಲಿ ದುರ್ವಿನೀತ, ದುರ್ವಿನ ನಂತರದಲ್ಲಿ ಶ್ರೀಪುರುಷ ನಂತರದಲ್ಲಿ ಯಾರು ಬರ್ತಕ್ಕಂಥ ಎರಡನೇ ಶಿವಮಾರ ಅಥವಾ ಎರಡನೇ ಶಿವಮಾಧವ ಅಂತ ಕರಿತೀವಿ. ನಂತರದಲ್ಲಿ ರಕ್ಕಸಗಂಗಾ ಬರ್ತಾನೆ. ನಂತರದಲ್ಲಿ 4ನೇ ರಾಚಮಲ್ಲ, ಒಬ್ಬ ಪ್ರಮುಖ ಸೇನಾಧಿಪತಿ ಯಾರು, ಚಾವುಂಡರಾಯನು ಕೂಡ ನಾವಿಲ್ಲಿ ನೋಡ್ತಕ್ಕಂಥದ್ದು. ಇದಿಷ್ಟು ಕೂಡ ಗಂಗರ ಕಾಲದಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಅಂತ ಏನ್ ಮಾಡ್ತಾ ಹೋಗ್ತೀವಿ, ನಾವು ಉಲ್ಲೇಖವನ್ನ ಕೊಡ್ತಕ್ಕಂಥದ್ದು. ಈ ಒಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಬರ್ತಕ್ಕಂಥದ್ದೇ 1ನೇಯ ಮಾಧವ. ಅಂದ್ರೆ ಜನರಲಿ ಸಾಮಾನ್ಯವಾಗಿ ಹೇಳೋದಾದ್ರೆ ದಡಿಗ ಮತ್ತೆ ಮಾಧವ ಅಂತ ಕರಿತೀವಿ. ಅದರಲ್ಲಿ ಮೇಜರ್ ಆಗಿ ದಡಿಗ ಅವನಂತ ಕರಿತೀವಿ, ಇಬ್ಬರನ್ನು ಕೂಡ ಸಂಸ್ಥಾಪಕರು ಅಂತ ಕರಿತೀವಿ. ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಮಾಧವ 1ನೇ ಕೊಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಜನರಲ್ ಆಗಿ ನಾವು ಈ 1ನೇ ಮಾಧವನನ್ನ ನಾವು ಗಂಗರ ಒಂದು ಸಂಸ್ಥಾಪಕ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಅಂಡ್ ಇವನಿಗೆ ನಾವು ಕೊಂಗಣಿ ವರ್ಮ ಅಂತಾನೂ ಕೂಡ ಕರೀತಾ ಹೋಗ್ತೀವಿ. ಆಗ್ಲೇ ಹೇಳಿದೀವಿ, ಕೊಂಗಣಿ ವರ್ಮ ಅಂದ್ರೆ ತಮಿಳಿನ ಒಂದು ರಾಜ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಇವ್ರ ಕಾಲದಲ್ಲೇ ಇವ್ರ ಮೇಲೆ ಬಾಣ ಅಟ್ಯಾಕ್ ಮಾಡಕ್ ಬರ್ತಾ ಹೋಗ್ತಾರೆ. ಸೊ ಬಾಣರ ಒಂದು ಅಟ್ಯಾಕ್ ಅವ್ರ ವಿರುದ್ಧವಾಗಿ ಏನ್ ಮಾಡ್ತಾನೆ, ಒಂದು ಯುದ್ಧನ ಸೆಣಸಾಡ್ತಾನೆ. ಅದ್ರ ಮೂಲಕ ಬಾಣವಂಶ ವನದಾವನಲ ಅಂತ ಬಿರುದನ್ನು ಕೂಡ ಇಲ್ಲಿ ಪಡ್ಕೊಳ್ತಕ್ಕಂಥದ್ದು. ಬಾಣವಂಶ ವನದಾವನಲ ಅಂತಂದ್ರೆ ಬಾಣರನ್ನ ಬುಡ ಸಮೇತ ಸುಟ್ಟು ಹಾಕ್ದನು ಅಂತನೂ ಕೂಡ ಏನ್ ಮಾಡ್ತಾರೆ, ಒಂದು ಉಲ್ಲೇಖವನ್ನಲ್ಲಿ ನೋಡ್ತಕ್ಕಂಥದ್ದು. ಅದಾದ್ಮೇಲೆ ಕಿರಿಯ ಮಾಧವ ಅಥವಾ 2ನೇ ಮಾಧವ ಬರ್ತವೆ. ಇವ್ರೊಂದು ಪುಸ್ತಕ ಬರೀತಾರೆ, ಅದುವೇ ದತ್ತಕ ಸೂತ್ರ ಅಂತ ಏನ್ ಮಾಡ್ತಾರೆ, ಒಂದು ಪುಸ್ತಕ ಬರೀತಕ್ಕಂಥದ್ದು. ಈ 2ನೇ ಮಾಧವ ಏನ್ ಮಾಡ್ತಾನೆ, ಕುವಲದಿಂದ ತಲಕಾಡಿಗೆ ಏನ್ ಮಾಡ್ತಾರೆ, ತಮ್ಮ ರಾಜಧಾನಿಯಲ್ಲಿ ಸ್ಥಳಾಂತರ ಮಾಡ್ಕೊಳ್ತಕ್ಕಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ದುರ್ವಿನೀತ ಅಂತ ಕರೀತಾ ಹೋಗ್ತೀವಿ. ಹೌದು, ಇಡೀ ಒಂದು ತಲಕಾಡಿನ ಗಂಗರಲ್ಲಿ ಅತ್ಯಂತ ಪ್ರಬಲ ಅರಸ ಯಾರು ಅಂತಂದ್ರೆ ಅದ್ರಲ್ಲಿ ದುರ್ವಿನೀತನು ಕೂಡ ಇಲ್ಲಿ ಒಬ್ಬನಾಗಿರ್ತಕ್ಕಂಥದ್ದು. ಅಂಡ್ ಇವರ ಒಂದು ತಾಯಿ ಬಂದು ನಮ್ಮ ಒಂದು ಹೆಗ್ಗಡ ದೇವನ ಕೋಟೆ ಬಳಿ ಇರ್ತಕ್ಕಂಥ ಒಂದು ಪುನ್ನಾಟ ಅಂತ ಕರಿತೀವಿ. ಪುನ್ನಾಟದ ಒಂದು ಜೇಷದೇವಿ ಅಂತ ಕರಿತೀವಿ. ಆ ಜೇಷದೇವಿಗೆ ಜನಿಸಿರ್ತಕ್ಕಂಥವನೇ ದುರ್ವಿನೀತ. ಬಟ್ ಅಲ್ಲಿ ಆ ಪುನ್ನಾಟ ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿ ಉತ್ತರಾಧಿಕಾರಿಗಳು ಇರೋದಿಲ್ಲ. ಸೊ ಗಂಗಾ ಸಾಮ್ರಾಜ್ಯಕ್ಕೂ ಮತ್ತೆ ಆ ಪುನ್ನಾಟ ಸಾಮ್ರಾಜ್ಯಕ್ಕೂ ಉತ್ತರಾಧಿಕಾರಿಯಾಗಬೇಕಾಗಿರ್ತಕ್ಕಂಥ ಕರ್ತವ್ಯ ಏನಾಗಿರುತ್ತೆ, ದುರ್ವಿನೀತನಿಗಾಗಿರುತ್ತೆ. ಇದ್ರ ಮೂಲಕ ಪುನ್ನಾಟ ಸಾಮ್ರಾಜ್ಯಕ್ಕೂ ಮತ್ತೆ ಈ ಗಂಗಾ ಸಾಮ್ರಾಜ್ಯಕ್ಕೆ, ಈ 2 ಸಾಮ್ರಾಜ್ಯಕ್ಕೂ ಕೂಡ ಏನ್ ಮಾಡ್ತಾನೆ, ತಾನೇ ಒಂದು ಅಧಿಪತಿ ಆಗ್ತಕ್ಕಂಥ ಕೆಲಸ ಇಲ್ಲಿ ಈ ಒಂದು ದುರ್ವಿನೀತ ಮಾಡ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ತನ್ನ ಸುತ್ತಮುತ್ತ ಇರತಕ್ಕಂಥ ಸಣ್ಣ ಪುಟ್ಟ ರಾಜ್ಯರನ್ನ ಏನ್ ಮಾಡ್ತಾನೆ, ಅಟ್ಯಾಕ್ ಅನ್ನ ಮಾಡಿ ಅವರೆಲ್ಲರನ್ನೂ ಕೂಡ ಏನ್ ಮಾಡ್ತಾನೆ, ಸೋಲ್ಸೋದ್ರ ಮೂಲಕ ಗಂಗಾ ಸಾಮ್ರಾಜ್ಯದ ಒಂದು ವಿಸ್ತರಣೆಯಲ್ಲಿ ಇವನ್ ಕೈಗಳಲ್ಲಿ ಕೈಗೊಳ್ತಕ್ಕಂಥದ್ದು. ಅಂಡ್ ಇವರು ಕೂಡ ಏನ್ ಮಾಡ್ತಾರೆ, ನಾವ್ ಹೇಗೆ ಶಾತವಾಹನರಲ್ಲಿ ಹಾಲ ನೋಡಿದ್ವಲ್ಲ ಅದೇ ರೀತಿಯಾಗಿ ದುರ್ವಿನೀತನ ನೋಡ್ತಕ್ಕಂಥದ್ದು. ಸ್ವತಃ ಸಂಸ್ಕೃತ ಮತ್ತೆ ಕನ್ನಡ ಭಾಷೆಯಲ್ಲಿ ಪರಿಣಿತ ಹೊಂದಿದ್ರು. ಈ ಹಾಲನ್ನ ಒಬ್ಬ ಮಂತ್ರಿ ಆಗಿರ್ತಕ್ಕಂಥ ಗುಣಾಢ್ಯ ಅಂತ ಕರಿತೀವಿ. ಈ ಗುಣಾಢ್ಯ ಏನ್ ಮಾಡ್ತಾನೆ, ಒಂದು ಪುಸ್ತಕ ಬರೀತಾನೆ. ಅದುವೇ ಗುಣಾಢ್ಯನ ಒಂದು ಯಾವುದು ಒಡ್ಡ ಕಥಾ ಅಥವಾ ಬೃಹತ್ ಕಥಾ ಅಂತ ಕರಿತೀವಿ. ಅದನ್ನ ಮೂಲತಃ ಒಂದು ಪ್ರಾಕೃತ ಭಾಷೆ, ಒಂದು ಉಪಭಾಷೆ ಆಗಿರ್ತಕ್ಕಂಥ ಪೈಶಾಚ್ಯ ಭಾಷೆಯಲ್ಲಿ ರಚನೆ ಮಾಡಿರ್ತಾರೆ. ಆ ಒಂದು ಪುಸ್ತಕವನ್ನ ಸಂಸ್ಕೃತ ಭಾಷೆಗೆ ಒಂದು ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು ದುರ್ವಿನೀತನ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಇವರಿಗೆ ಒಬ್ಬ ಗುರುಗಳಿದ್ರು, ಅದುವೇ ಪೂಜ್ಯಪಾದ ಒಂದು ದೇವನಂದಿ ಅಂತ ಕರಿತೀವಿ. ಅವ್ರನ್ನ ಕುರಿತಾಗಿ ಒಂದು ಪುಸ್ತಕ ಬರೀತಾರೆ, ಅದುವೇ ದೇವನಂದಿ ಶಬ್ದಾವತಾರ ಅಂತಾನು ಕೂಡ ಇಲ್ಲಿ ಕರಿತಕ್ಕಂಥದ್ದು. ಇನ್ನೊಬ್ಬ ದ ಫೇಮಸ್ ಪರ್ಸನ್ ಅದುವೇ ನಾವು ಭೈರವಿ ಅಥವಾ ಭಾರವಿ ಅಂತ ಕರಿತೀವಿ. ಅವ್ರೊಂದು ಪುಸ್ತಕ ಬರೀತಾರೆ. ಆ ಪುಸ್ತಕವೇ ಕೀರ್ತಾರ್ಜುನೀಯ ಅಂತ ಕರಿತೀವಿ. ಆ ಪುಸ್ತಕದ ಒಂದು 15ನೇ ಸಗರ, ಅದು 15 ಚಾಪ್ಟರ್ ಅಂತ ಕರಿತೀವಿ. ಆ 15 ಸಗರನ ಏನ್ ಮಾಡ್ತಾರೆ, ಟಿಪ್ಪಣಿ ಕೂಡ ಬರೀತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು ದುರ್ವಿನೀತನ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಜೊತೆಗೆ ಈ ದುರ್ವಿನೀತನು ಬರೀ ಸಂಸ್ಕೃತ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಕೂಡ ಲೇಖಕ ಇದ್ದ. ಅದ್ರ ಬಗ್ಗೆ ನಮ್ಮ ಒಂದು ರಾಷ್ಟ್ರಕೂಟದೊರೆಯಾಗಿರ್ತಕ್ಕಂಥ ಅಮೋಘ ನೃಪತಂಗ ಅವನ ಒಂದು
ಅವನ ಹೆಸರಲ್ಲಿ ಕವಿಯಾಗಿರ್ತಕ್ಕಂಥ ಶ್ರೀ ವಿಜಯ ಕನ್ನಡದ ಒಂದು ಮೊದಲ ಗದ್ಯ ಕೃತಿ ಯಾವುದು ಕವಿರಾಜ ಮಾರ್ಗ ಅಂತ ಕರಿತೀವಿ. ಆ ಒಂದು ಪುಸ್ತಕದಲ್ಲಿ ಯಾರ ಬಗ್ಗೆ ಈ ದುರ್ವಿನೀತ ಒಂದು ಖ್ಯಾತ ಲೇಖಕ ಅಂತನೂ ಕೂಡ ಏನ್ ಮಾಡಿದರೆ ಒಂದು ಉಲ್ಲೇಖವನ್ನು ಕೂಡ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂಡ್ ಗಂಗರು ಇವರು ಸಮಕಾಲೀನರಾಗಿದ್ರು. ಹೇಗೆ ಆ ಒಂದು ದಡಿಗ ಮತ್ತೆ ಮಾಧವರಿಗೆ ಯಾರನ್ನ ಈ ಒಂದು ಕಾಕೋತ್ಸವರ್ಮ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೋ, ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ದುರ್ವಿನೀತ ಏನ್ ಮಾಡ್ತಾನೆ, ಚಾಲುಕ್ಯರ ಒಬ್ಬ ದೊರೆಯಾಗಿರ್ತಕ್ಕಂಥ ವಿಜಯಾದಿತ್ಯ ಅಂತ ಕರಿತೀವಿ. ಆ ವಿಜಯಾದಿತ್ಯನಿಗೆ ಏನ್ ಮಾಡ್ತಾರೆ, ಒಂದು ಮಗಳನ್ನ ಕೊಟ್ಟು ಮದುವೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ದುರ್ವಿನೀತನ ಕಾಲದಲ್ಲಿ ನಡೀತಕ್ಕಂಥದ್ದು. ದುರ್ವಿನೀತನಿಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ನಮಗೆ 2 ಶಾಸನ ಸಿಗುತ್ತೆ. ಒಂದು ನಲ್ಲಾಳದ ಒಂದು ತಾಮ್ರಪಟ ಶಾಸನ, ಇನ್ನೊಂದು ಹೆಬ್ಬೆಟ್ಟು ಶಾಸನ. ಶಾಸನ ಅಂತ ಬಂದಾಗ ಇದ್ರಲ್ಲಿ ನೋಡ್ಕೋಬೇಕಾದ್ರೆ ಒಂದೇ ಒಂದು ಏನು ಅಂತಂದ್ರೆ, ಗಂಗರ ಕಾಲದಲ್ಲಿ ಕಲ್ಲಿನ ಮೇಲೆ ಕೊರ್ಸ್ತಕ್ಕಂಥ ಶಾಸನಗಳು ಪ್ರಮುಖವಾಗಿ ಸಂಸ್ಕೃತ ಭಾಷೆಯಲ್ಲಿದ್ರೆ, ತಾಮ್ರಪಟದ ಮೇಲೆ ಕೊರ್ಸ್ತಕ್ಕಂಥ ಭಾಷೆಗಳು ಅತ್ಯಂತ ಹೆಚ್ಚಿನ ಒಂದು ಶಾಸನಗಳು ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಕಲ್ಲು ಅಂತ ಅಂದಾಗ ಸಂಸ್ಕೃತ, ತಾಮ್ರ ಅಂತ ಬಂದಾಗ ಕನ್ನಡ ಭಾಷೆ ಏನ್ ಮಾಡ್ತಾ ಹೋಗ್ತೀವಿ, ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೇಜರ್ ಆಗಿ ಈ ಹೆಬ್ಬೆಟ್ಟು ಒಂದು ಶಾಸನ. ಈ ಒಂದು ಹೆಬ್ಬೆಟ್ಟು ಶಾಸನದಲ್ಲಿ ಯಾರನ್ನ, ದುರ್ವಿನೀತನ ಸಕಲ ಕಲಾ ಪಾರಂಗತ, ಅಂದ್ರೆ ಇವನಿಗೆ ಎಲ್ಲಾ ಒಂದು ಫೀಲ್ಡ್ಗಳ ಬಗ್ಗೆ ಕೂಡ ಏನಾಗಿದೆ, ಎಲ್ಲಾ ಒಂದು ಕಲೆಗಳನ್ನು ಕೂಡ ಇಲ್ಲಿ ಪಳಗಿಸ್ಕೊಂಡಿದ್ದ. ಎಸ್ಪೆಷಲಿ ಇದು ಆನೆ ಪಳಗಿಸ್ತಕ್ಕಂಥ ಕಲೆ ಆಗಿರ್ಬೋದು, ಅಥವಾ ಒಂದು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಈ ರೀತಿಯಾಗಿ ಸಕಲ ಕಲೆಗಳಲ್ಲೂ ಕೂಡ ಅಷ್ಟೇ ಪಾರಂಗತನಾಗಿದ್ದ ಅಂತ ಏನ್ ಮಾಡ್ತಾರೆ, ಒಂದು ಉಲ್ಲೇಖವನ್ನ ಈ ಹೆಬ್ಬೆಟ್ಟು ಶಾಸನದಲ್ಲಿ ಕೊಡ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಹೆಬ್ಬೆಟ್ಟು ಶಾಸನದಲ್ಲಿ ಇನ್ನೊಂದ್ ಕಡೆ ಹೇಳ್ತಾ ಹೋಗ್ತಾರೆ, ತನ್ನ ಇಡೀ ಸಾಮ್ರಾಜ್ಯದಲ್ಲಿ ತನ್ನ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಏನ್ ಮಾಡ್ತಾರೆ, ಒಂದು ನೀರಾವರಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಟ್ಟಿದ್ರ ಬಗ್ಗೆ ಈ ಹೆಬ್ಬೆಟ್ಟು ಶಾಸನದಲ್ಲಿ ಉಲ್ಲೇಖ ಆಗಿದೆ. ಅದೇ ರೀತಿಯಾಗಿ ನಲ್ಲಾಳದ ಒಂದು ತಾಮ್ರಪಟ ಶಾಸನ, ಇಲ್ಲೂ ಕೂಡ ಅಷ್ಟೇ ತನ್ನ ಸಾಮ್ರಾಜ್ಯದ ಒಂದು ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ನೀರಾವರಿಗೋಸ್ಕರ ಏನ್ ಮಾಡಿದ್ದಾರೆ, ಕೆರೆಗಳನ್ನು ಕೂಡ ಇಲ್ಲಿ ಈ ದುರ್ವಿನೀತ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಈ ನಲ್ಲಾಳದ ಒಂದು ತಾಮ್ರಪಟ ಶಾಸನದಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಕೆಲವು ಶಾಸನಗಳಲ್ಲಿ ಈ ದುರ್ವಿನೀತನನ್ನ ಯುಧಿಷ್ಠಿರ ಮತ್ತೆ ಮನುವಿಗೆ ಏನ್ ಮಾಡ್ತಾರಲ್ಲಿ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು. ಮನು ಮನುಸ್ಮೃತಿ ಅಂತ ಕರಿತೀವಿ, ನಮ್ಮ ಹಿಂದೂ ಕಾನೂನು ಒಂದು ಗ್ರಂಥ ಅಂತ ಕರೀತಕ್ಕಂಥದ್ದು. ಇನ್ನು ಯುಧಿಷ್ಠಿರ ಇವನು ಕೂಡ ನ್ಯಾಯಕ್ಕಿಲ್ಲಿ ಫೇಮಸ್ ಆಗಿರ್ತಕ್ಕಂಥವ್ರು. ಈ ಇಂಥ 2 ಮಹಾನ್ ಒಂದು ವ್ಯಕ್ತಿಗಳ ಜೊತೆ ಏನ್ ಮಾಡ್ತಾರೆ, ಈ ದುರ್ವಿನೀತನನ್ನ ಕೂಡ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು.